ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋದಲ್ಲಿ ಸಕ್ಸಸ್ ಸ್ಟೋರಿ ಬಗ್ಗೆ ತಿಳಿಸಿದ್ದೆ, ಸ್ವಿಚ್ ವರ್ಡ್ ಬಗ್ಗೆ ತಿಳಿಸಿದ್ದೆ. ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಜಾಬ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಏನು ಸ್ವಿಚ್ ವರ್ಡ್ ಕೇಳಿದ್ರು, ಸೊ ಆ ಒಂದು ಸ್ವಿಚ್ ವರ್ಡ್ ನಿಮಗೆಲ್ಲ ತುಂಬ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಓಹೋಪೋನೋಪೋನೋ ಟೆಕ್ನಿಕ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ನಾನು ಪ್ರೀವಿಯಸ್ಸಲ್ಲೂ ಅದ್ರ ಬಗ್ಗೆ ಹೇಳಿದ್ದೀನಿ. 4 ವರ್ಷದ ಹಿಂದೆಯೇ ಓಹೋಪೋನೋಪೋನೋ ಟೆಕ್ನಿಕ್ ಬಗ್ಗೆ ತಿಳಿಸಿದ್ದೆ. ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂದರೆ ನಾನು ಆ ಒಂದು ಇನ್ಫಾರ್ಮೇಷನ್ ನಾನು ಹೇಳಿದಾಗ ಇಷ್ಟೊಂದು ಪಾಪ್ಯುಲರ್ ಆಗಿರಲಿಲ್ಲ. ಅಂದರೆ ಈ ನಡುವೆ ಆ ಒಂದು ಓಹೋಪೋನೋಪೋನೋ ಟೆಕ್ನಿಕ್ ಬಗ್ಗೆ ಇಂಥದ್ದೊಂದು ಪ್ರೇಯರ್ ಇದೆ ಅನ್ನೋದ್ರ ಬಗ್ಗೆ ಜನರಲ್ಲಿ ತುಂಬ ಒಂದು ಜಾಗೃತಿ ಮೂಡಿದೆ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಸೊ ಇಂಥ ಒಂದು ನಾಲೆಡ್ಜ್ ಹಂಚ್ಕೊಳ್ಳೋಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಇದರ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ 786 ಬಗ್ಗೆ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ನನಗೂ ಇವತ್ತು 786 ನಂಬರ್ ನನ್ನ ಕಣ್ಣಿಗೂ ಬಿತ್ತು. ಕಮೆಂಟ್ಸಲ್ಲೂ ತಿಳಿಸಿದ್ದಾರೆ 786 ನಂಬರ್ ಬಗ್ಗೆ. ಮತ್ತು ನನಗೂ ಸಿಕ್ಕಿದೆ. ಎಂಥ ಒಂದು ಮ್ಯಾಜಿಕ್ ಅಂತ ಹೇಳಿದ್ರೆ, ನನ್ನ ಪ್ರೀವಿಯಸ್ ವೀಡಿಯೋಸ್ಗೂ ಅಷ್ಟೊಂದು ವ್ಯೂಸ್ ಬಂದಿಲ್ಲ. ಜಸ್ಟ್ ಮೊನ್ನೆ ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋಗೆ 700+ ವ್ಯೂಸ್ ಬಂದಿದೆ. ಈಗ ಇನ್ನೂ ಜಾಸ್ತಿ ಆಗಿರ್ಬೋದು, 800+ ಆಗಿರಬಹುದು. ಸೊ ಇದು ಫಸ್ಟ್ ಟೈಮ್ ನನ್ನ ಒಂದು ವಿಡಿಯೋ ಇಷ್ಟೊಂದು ಪಾಪ್ಯುಲರ್ ಆಗಿ ಇಷ್ಟು ಬೇಗ ವ್ಯೂಸ್ ಬಂದಿರೋದು. ಅದರಲ್ಲೂ ನಾನು ಬೆಳಗ್ಗೆ ಚೆಕ್ ಮಾಡಿದಾಗ 786 ಕರೆಕ್ಟಾಗಿ ವ್ಯೂಸ್ ಆಗಿತ್ತು. ಸೊ ಅದು ಸ್ಕ್ರೀನ್ಶಾಟ್ ಶೇರ್ ಮಾಡ್ತಾ ಇದ್ದೀನಿ, ನೋಡಿ. ತುಂಬ ಖುಷಿ ಆಯಿತು. ಆ ಒಂದು ಡಿವೈನ್ ಟೈಮಿಂಗ್ ಅನ್ನೋದು ಬಂದಿದೆ. ಎಲ್ರಿಗೂ ಅದು ಯಾರ ಕಣ್ಣಿಗೆಲ್ಲ ಅದು ಕಾಣಿಸ್ತಾ ಇದೆಯೋ ಪ್ರತಿಯೊಬ್ಬರಿಗೂ ಆ ಒಂದು ಡಿವೈನ್ ಟೈಮಿಂಗ್ ಅನ್ನೋದು ಬಂದಿದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಒಂದೇ ದಿನದಲ್ಲಿ ಇಷ್ಟೊಂದು ವ್ಯೂಸ್ ಫಸ್ಟ್ ಟೈಮ್ ನನಗೆ ಬಂದಿರೋದು, ಅದರಲ್ಲೂ 786 ನನಗೆ ಕಣ್ಣಿಗೆ ಬಿದ್ದಿದೆ ಅಂತಂದರೆ ಏನೋ ಒಂದು ಮ್ಯಾಜಿಕ್ ಇದೆ. ಏಂಜಲ್ಸ್ ನನಗೆ ಏನೋ ಹೇಳೋಕ್ಕೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಅದೇನು ಅಂತ ಕೂಡ ರಿವೀಲ್ ಮಾಡ್ತೀನಿ. ಸೊ ನಾನು ಸಮಸ್ಯೆಯಲ್ಲಿದ್ದಾಗ ಹೇಗೆ ನಾನು ಅದನ್ನು ಈ ಮೆಥಡೆಲ್ಲ ನಾನು ಅಪ್ಲೈ ಮಾಡಿ ಹೇಗೆ ನಾನು ಅದರಿಂದ ಆಚೆ ಬಂದೆ, ಸೊ ಎಲ್ರಿಗೂ ಅದು ಯೂಸ್ ಆಗಬೇಕು ಅನ್ನೋದೇ ಉದ್ದೇಶ. ಸೊ ನನ್ನ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆ ಇರ್ಬೋದು, ಪರ್ಸ್ನಲ್ ಸಮಸ್ಯೆ ಇರ್ಬೋದು, ಯಾರೆಲ್ಲ ನನಗೆ ಅವಮಾನ ಮಾಡಿದ್ದಾರೆ, ಸೊ ಅವ್ರಿಗೆಲ್ಲ ಒಂದು ಬೆಸ್ಟ್ ಆನ್ಸರ್ ಅಂತ ಹೇಳ್ಬೋದು. ನಾವು ಯಾವಾಗ ಸಕ್ಸಸ್ ಆಗಿ ನಿಲ್ತೀವಿ, ಈಗ ಆಪ್ಟಿಮಿಸ್ಟಿಕ್ ಆ್ಯಂಡ್ ಪೆಸಿಮಿಸ್ಟಿಕ್ ಅಂತ 2 ಕ್ಯಾಟಗರಿ ಇರುತ್ತೆ. ಆಶಾವಾದಿಗಳು, ನಿರಾಶಾವಾದಿಗಳು ಅಂತ. ಆಶಾವಾದಿಗಳು ಎಲ್ಲ ಒಂದು ವಿಚಾರದಲ್ಲೂ ಪಾಸಿಟಿವನ್ನು ನೋಡ್ತಾ ಇರ್ತಾರೆ, ಎಲ್ಲ ವಿಚಾರವನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ. ಏನೇ ಆದರೂ ಅದನ್ನು ತುಂಬ ಪಾಸಿಟಿವ್ ಆಗಿ ತಗೊಳ್ತಾರೆ. ನಿರಾಶಾವಾದಿಗಳು ಪ್ರತಿಯೊಂದರಲ್ಲೂ ತಪ್ಪನ್ನು ಹುಡುಕ್ತಾ ಇರ್ತಾರೆ, ತುಂಬ ನೆಗೆಟಿವ್ ಮಾತಾಡ್ತಾರೆ. ಅವರು ಉದ್ಧಾರ ಆಗಲ್ಲ, ಬೇರೆಯವ್ರಿಗೂ ಉದ್ಧಾರ ಆಗೋಕ್ಕೆ ಬಿಡಲ್ಲ. ಸೊ ಇಂಥ ಜನ ತುಂಬ ಇರ್ತಾರೆ. ನಾವು ಈ ಒಂದು ಡಿವೈನ್ ಪಾತಲ್ಲಿ ಇದ್ದೀವಿ. ಸೊ ಏಂಜಲ್ಸ್ ಜೊತೆ ಒಂದು ಕನೆಕ್ಷನ್ಸ್ ಇದೆ ನಮಗೆ. ಈ ಒಂದು ನಂಬರ್ಗಳ ಮುಖಾಂತರ ಅದು ನಮಗೆ ಗೊತ್ತಾಗ್ತಾ ಇರುತ್ತೆ, ಏಂಜಲ್ಸ್ ನಮಗೆ ಕನೆಕ್ಟ್ ಆಗಿದ್ದಾರೆ ಅಂತ. ಸೊ ಇಂಥ ಒಂದು ಕನೆಕ್ಷನನ್ನು ನಾವು ಬೆಳೆಸ್ಕೊಂಡಾಗ ಅಂಥ ಟಾಕ್ಸಿಕ್ ವ್ಯಕ್ತಿಗಳೆಲ್ಲ ಫಿಲ್ಟರ್ ಆಗ್ತಾ ಹೋಗ್ತಾರೆ. ಅಂದರೆ ಆಟೋಮ್ಯಾಟಿಕ್ ಆಗಿ ಯೂನಿವರ್ಸ್ ಅವರನ್ನು ನಮ್ಮ ಲೈಫಿಂದ ದೂರ ಮಾಡಿಬಿಡುತ್ತೆ. ಸೊ ಇದೇ ಒಂದು ಫಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ ಟಾಕ್ಸಿಕ್ ವ್ಯಕ್ತಿಗಳು ಏನಿರ್ತಾರೆ, ನಿರಾಶಾವಾದಿಗಳು, ಅವರೆಲ್ಲ ನಮ್ಮ ಲೈಫಿಂದ ದೂರ ಹೋಗ್ಬಿಡ್ತಾರೆ. ಏನು ಬೇಕಾದರೂ ಇರ್ಬೋದು ರೀಸನ್ಸು, ಏನೋ ಒಂದು ನಡೆದಿರುತ್ತೆ. ಸೊ ಅದು ಒಂದು ನೆಪ ಆಗಿರುತ್ತೆ ಅಷ್ಟೇ. ಅವರು ನಮ್ಮ ಲೈಫಿಂದ ದೂರ ಆಗೋಕ್ಕೆ ಒಂದು ನೆಪ ಆಗಿರುತ್ತೆ. ಆದರೆ ಅದರ ಉದ್ದೇಶ ನಮ್ಮ ಒಂದು ಜೀವನ ಚೆನ್ನಾಗಿರಬೇಕು. ನಾವು ಈಗ ಆಶಾವಾದಿಗಳಾಗಿದ್ದೀವಿ ಅಂತಂದರೆ, ಸೊ ಅಂಥವರಿಂದ ದೂರ ಇದ್ದಾಗ ಇನ್ನೂ ಒಳ್ಳೊಳ್ಳೆ ವಿಚಾರಗಳು ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂತ. ಸೊ ಅದರಿಂದ ಆ ಹಳೆ ಇಮೋಷನ್ಸನ್ನು ಹಿಡಿದಿಟ್ಕೊಂಡು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇರಬೇಡಿ. ನಮ್ಮ ಲೈಫಲ್ಲಿ ಯಾರು ಇರಬೇಕು ಅಂತ ಇದ್ದಾರೆ, ನಮ್ಗೆ ಯಾರು ಎಂಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಅವ್ರು ಖಂಡಿತ ನಮ್ಮ ಲೈಫಲ್ಲಿ ಇರ್ತಾರೆ. ಆ ನಿರಾಶಾವಾದಿಗಳು ಏನಿರ್ತಾರೆ, ಎಲ್ಲದರಲ್ಲೂ ತಪ್ಪು ಹುಡ್ಕೋದು, ಎಲ್ಲದಕ್ಕೂ ಏನಾದರೂ ಒಂದು ತಪ್ಪು ಕಂಡುಹಿಡಿಯೋದು, ನಮ್ಗೆ ಆ ಉದ್ದೇಶನೇ ಇರಲ್ಲ, ಅದನ್ನು ಅವ್ರು ಕ್ರಿಯೇಟ್ ಮಾಡ್ತಾರೆ. ಸೊ ಅಂಥವರಿಂದ ಆದಷ್ಟು ದೂರ ಇರಿ. ಯೂನಿವರ್ಸೇ ದೂರ ಮಾಡಿಬಿಡುತ್ತೆ, ನೀವು ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡಿ.
ಯೂನಿವರ್ಸ್ಗೆ ಗೊತ್ತು ಯಾರನ್ನು ನಿಮಗೆ ಕನೆಕ್ಟ್ ಮಾಡಬೇಕು ಅಂತ. ಅದರಿಂದ ನಿಮಗೆ ತುಂಬ ಹತ್ತಿರವಾದವರು ದೂರ ಆಗಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡಿ. ಯಾಕೆಂದರೆ ನಮ್ಮ ಜೊತೆ ಇರೋರೇ ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ. ಸೊ ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾರೆಲ್ಲ ನಮ್ಮಿಂದ ದೂರ ಆಗಿದ್ದಾರೆ ಅದು ಒಳ್ಳೆಯದಕ್ಕೆ ಅಂದ್ಕೊಳ್ಳಿ. ಇವತ್ತು ಓಹೋಪೊನೊಪೊನೊ ಟೆಕ್ನಿಕ್ ಬಗ್ಗೆ, ಆ ಪ್ರೇಯರ್ ಬಗ್ಗೆ ತಿಳಿಸ್ತೀನಿ. ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ಈ ಒಂದು ಓಹೋಪೊನೊಪೊನೊ ಟೆಕ್ನಿಕ್ ಹವಾಯನ್ ಪ್ರೇಯರ್. ಇದು ಆ ಒಂದು ಮೆಂಟಲ್ ಹೆಲ್ತ್ ಸೆಂಟರ್ ಒಂದು, ಅಲ್ಲಿ ತುಂಬ ಜನ ಮೆಂಟಲ್ ಪೇಷಂಟ್ಸ್ಗಳನ್ನು ಕ್ಯೂರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟಪಡ್ತಾಯಿದ್ರು. ಅಂದರೆ ಅಲ್ಲಿ ಬರ್ತಾ ಇದ್ದಂಥ ಡಾಕ್ಟರ್ಸ್ಗಳು ಮತ್ತು ಅಲ್ಲಿದ್ದಂಥ ಸ್ಟಾಫ್ಗಳೆಲ್ಲ ಆ ಒಂದು ಮೆಂಟಲ್ ಪೇಷಂಟ್ಸ್ಗಳ ಜೊತೆ ಇದ್ದು, ಆ ಒಂದು ವಾತಾವರಣದಲ್ಲಿದ್ದು ಅವರ ಜೀವನದಲ್ಲೂ ಆ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಯಿತು. ಅವರ ಜೀವನದಲ್ಲೂ ನೆಮ್ಮದಿ ಇಲ್ಲದೆ, ಮೆಂಟಲಿ ಪೀಸ್ ಇಲ್ಲದೆ ತುಂಬ ಸಫರ್ ಮಾಡ್ತಾಯಿದ್ರು. ಅಂದರೆ ಆ ಒಂದು ಅವರ ಜೊತೆ ಇದ್ದು, ಆ ಒಂದು ವಾತಾವರಣದಲ್ಲೇ ಇದ್ದು ಏನಾಗಿರುತ್ತೆ, ಅವರ ಜೀವನದಲ್ಲೂ ಅದು ಅವರು ಮೆಂಟಲ್ ಆಗುವಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಸೊ ಮಾನಸಿಕವಾದ ತೊಂದರೆಗಳು ತುಂಬ ಅನುಭವಿಸ್ತಾ ಇರ್ತಾರೆ. ಅದರಿಂದಾಗಿ ಕೆಲವೊಂದು ಡಾಕ್ಟರ್ಸ್ ಕೆಲಸನೇ ಬಿಟ್ಟು ಹೋಗ್ಬಿಡ್ತಾರೆ, ಕೆಲವರಂತೂ ಅಲ್ಲೇ ಪೇಷಂಟಾಗಿ ಅಡ್ಮಿಟ್ ಆಗಿಬಿಡ್ತಾರೆ. ಸೊ ಅಂಥ ಸ್ಥಿತಿ ಬಂದ್ಬಿಡುತ್ತೆ. ಆಗ ಅಲ್ಲಿ ಏನು ಮಾಡ್ತಾರೆ, ಈ ಒಂದು ಓಹೋಪೊನೊಪೊನೊ ಪ್ರೇಯರನ್ನು ಪ್ಲೇ ಮಾಡ್ತಾರೆ. ಪ್ಲೇ ಮಾಡಿದಾಗ ಅದನ್ನು ಕೇಳಿಸ್ತಾ ಏನಾಗುತ್ತೆ, ಆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಮೆದುಳಿನ ಮೇಲೆ ತುಂಬ ಅದು ಎಫೆಕ್ಟ್ ಮಾಡುತ್ತೆ. ಸೊ ಅದರದ್ದೇ ಆದಂತಹ ಒಂದು ಕಂಪನ ಅನ್ನೋದಿರುತ್ತೆ. ಒಂದು ಪ್ರೇಯರ್ಗಾಗಲಿ, ಒಂದು ಮ್ಯೂಸಿಕ್ಗಾಗಲಿ ಒಂದು ಕಂಪನಗಳಿರುತ್ತೆ, ಒಂದು ಹೀಲಿಂಗ್ ಕೆಪಾಸಿಟಿ ಅನ್ನೋದಿರುತ್ತೆ. ಸೊ ಹೀಗೆ ಒಂದು 3 ವರ್ಷದಲ್ಲಿ ಅಲ್ಲಿದ್ದಂಥ ಪೇಷಂಟ್ಸ್ ಎಲ್ಲ ಕ್ಯೂರ್ ಆಗ್ತಾ ಹೋಗ್ತಾರೆ. ಸೊ ಅಲ್ಲಿಂದ ಶುರು ಆದಂಥ ಈ ಒಂದು ಓಹೋಪೊನೊಪೊನೊ ಪ್ರೇಯರ್. ಇದರ ಅರ್ಥ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಸೊ ಈಗ ಇದು ಇಂಗ್ಲೀಷಲ್ಲಿದೆ. ತುಂಬ ಜನ ಇದನ್ನು ಕನ್ನಡದಲ್ಲಿ ಕೇಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಕನ್ನಡ ಟ್ರಾನ್ಸ್ಲೇಟೆಡ್ ಪ್ರೇಯರ್ ಓಹೋಪೊನೊಪೊನೊ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅದರ ಆ ಒಂದು ಭಾವನೆಗಳಷ್ಟೇ ಮುಖ್ಯ ಆಗಿರುತ್ತೆ. ಸೊ ಭಾಷೆ ಮುಖ್ಯ ಆಗಿರಲ್ಲ. ಏನು ಹೇಳ್ತಾ ಇದ್ದೀವಿ, ಆ ಒಂದು ಪದ ಏನು ನಾವು ಉಚ್ಚಾರಣೆ ಮಾಡ್ತಾ ಇದ್ದೀವಿ, ಅದು ನಮ್ಮ ಮನಸ್ಸಿಗೆ ಹತ್ತಿರವಾಗಬೇಕು, ಅರ್ಥ ಆಗಬೇಕು. ಆಗ ಅದಕ್ಕೊಂದು ರೆಸ್ಪಾನ್ಸ್ ಅನ್ನೋದು ಸಿಗುತ್ತೆ. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಈಗ ಕೆಲವೊಂದು ಹಳ್ಳಿ ಜನರಿಗೆ ಅಷ್ಟು ಇಂಗ್ಲೀಷ್ ನಾಲೆಜ್ ಇರಲ್ಲ. ಸೊ ಅಂಥವ್ರಿಗೆ ಕಷ್ಟ ಆಗ್ಬೋದು. ಆ ಪದ ಏನು ಅಂತಲೇ ಅರ್ಥ ಆಗದೆ ಸುಮ್ಮನೆ ಅದ್ರ ಬಗ್ಗೆ ಉಚ್ಚಾರಣೆ ಮಾಡ್ತಾ ಇದ್ದರೆ ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಅದರಿಂದ ಅದರ ಅರ್ಥವನ್ನು ತಿಳ್ಕೊಂಡು ನೀವು ಹೇಳೋದ್ರಿಂದ ಭಾಷೆಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಆ ಒಂದು ಏನು ಭಾವನೆ ನೀವು ವ್ಯಕ್ತಪಡಿಸ್ತೀರಾ ಅದು ಒಂದು ವ್ಯಾಲ್ಯೂವನ್ನು ಕೊಡುತ್ತೆ. ಸೊ ಇದು ನಾವು ಜನರಲ್ ಆಗಿ ಯೂನಿವರ್ಸ್ಗೆ ಹೇಳುವಂಥ ಒಂದು ಪ್ರೇಯರ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೂ ಹೇಳ್ಬೋದು, ಹಣದ ವಿಚಾರಕ್ಕೂ ಹೇಳ್ಬೋದು. ಈಗ ಮನಿ ಬ್ಲಾಕೇಜಸ್ ಇದೆ ಅಂತಂದರೆ ಅದಕ್ಕೆ ರಿಲೇಟೆಡ್ ಆದಂಥ ಏನೋ ಒಂದು ನೆಗೆಟಿವ್ ಇಮೋಷನ್ಸ್ ಇರುತ್ತೆ ಹಣಕ್ಕೆ ಸಂಬಂಧಪಟ್ಟಂಥದ್ದು. ಹಣವನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೂ ಈ ಒಂದು ಪ್ರೇಯರನ್ನು ಯೂಸ್ ಮಾಡ್ಬೋದು. ರಿಲೇಷನ್ಶಿಪ್ ಹೀಲಿಂಗ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ತುಂಬ ವಿಚಾರ ಇದೆ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತಂದರೆ. ಇವತ್ತು ನಾನು ಹೇಳ್ತಾ ಇರೋದು ಜಸ್ಟ್ ಯೂನಿವರ್ಸ್ಗೆ ಈ ಒಂದು ಪ್ರೇಯರನ್ನು ಮಾಡಿ, ಯೂನಿವರ್ಸ್ಗೆ ಒಪ್ಪಿಸ್ಬಿಡಿ. ಓವರಾಲ್ ಎಲ್ಲ ಒಂದು ಸಮಸ್ಯೆಗಳಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ಏನಾದರೂ ತಪ್ಪು ಮಾಡಿದ್ದೀನಿ ಅಂತಂದರೆ ಅದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಕರ್ಮಗಳು, ಹಳೆ ಕರ್ಮಗಳಿರ್ಬೋದು, ಈ ಜನ್ಮದಲ್ಲದೆ ಇದ್ದರೂ ಹಿಂದಿನ ಜನ್ಮದ ಕರ್ಮಗಳಿರ್ಬೋದು. ಎಷ್ಟೋ ಜನ್ಮದ ಕರ್ಮಗಳನ್ನು ಹೊತ್ಕೊಂಡಿರ್ತೀವಿ. ಸೊ ನಮ್ಮ ಜೆನೆಟಿಕಲ್ಲಿ ಇರುತ್ತೆ, ಅದು ನಮ್ಮ DNA-ನಲ್ಲಿರುತ್ತೆ, ಬ್ಲಡ್ ಸೆಲ್ಸಲ್ಲಿರುತ್ತೆ. ಸೊ ಅದನ್ನು ಫಸ್ಟ್ ಆ ಪಾಸ್ಟ್ ಕರ್ಮಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಒಂದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಅದಾದ ಮೇಲೆ ಎಲ್ಲ ನಮ್ಮ ಔರಾ ಕ್ಲಿಯರ್ ಆದಮೇಲೆ ಯಾವ ಮೆಥಡ್ ನೀವು ಅಪ್ಲೈ ಮಾಡಿದ್ರೂ ಒಂದು ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಸೊ ಫಸ್ಟು ಈ ಒಂದು ಪ್ರೇಯರನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಗೈಡ್ ಮಾಡ್ತೀನಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ ಒಂದು ಪ್ರೇಯರ್ ಕನ್ನಡದಲ್ಲಿ
ನನ್ನನ್ನು ಕ್ಷಮಿಸು, ನನ್ನ ಪಾಪ ಕರ್ಮಗಳನ್ನು ಮನ್ನಿಸು, ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಬರೆದಿಟ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡಿ. ಈ ಒಂದು ಪ್ರೇಯರನ್ನು, ಒಂದು ಪ್ರಾರ್ಥನೆಯನ್ನು ಹೇಗೆ ಮಾಡ್ತೀರಾ ಅದಕ್ಕೆ ಭಾವಗಳನ್ನು, ಶ್ರದ್ಧೆ, ಭಕ್ತಿಯನ್ನು ತುಂಬಿಸಿ ಮಾಡಿ. ಏನೋ ಒಂದು ಅಫರ್ಮೇಷನ್ ಹೇಳೋ ಥರ ಹೇಳಬೇಡಿ, ಇದು ಒಂದು ಪ್ರಾರ್ಥನೆ. ಇದು ಅದರಿಂದ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಿದಾಗ ಖಂಡಿತ ರಿಸಲ್ಟ್ ಬರುತ್ತೆ. ಸೊ ಹಳೆ ಕರ್ಮಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ಆಗುತ್ತೆ. ಮುಂದಿನ ವೀಡಿಯೋಸಲ್ಲಿ ಇದ್ರ ಬಗ್ಗೆ, ಈ ಒಂದು ಮೆಥಡನ್ನು ಯೂಸ್ ಮಾಡಿ ರಿಲೇಷನ್ಶಿಪ್ ಇರ್ಬೋದು, ಮನಿ ವೈಬ್ರೇಷನ್ಸ್ ಇರ್ಬೋದು, ಹೇಗೆ ಚೇಂಜ್ ಮಾಡ್ಕೋಬೋದು ಅದ್ರ ಬಗ್ಗೆ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.